ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆ ಜನರನ್ನ ಸಂಕಷ್ಟಕ್ಕೆ ದೂಡಿದೆ. 16 ವರ್ಷಗಳಿಂದ ತಂಪು ಗಾಳಿ ಬೀಸ್ತಾ ಇದ್ದ ಮರಗಳು ಧರಾಶಾಹಿಯಾಗಿವೆ. ನಗರದಲ್ಲಿ ಒಂದೇ ರಾತ್ರಿಗೆ 70ಕ್ಕೂ ಹೆಚ್ಚು ಮರಗಳು ಮುರಿದು ಬಿದ್ದಿವೆ. ಮಳೆಯನ್ನು ಏನೆಲ್ಲ ಸಮಸ್ಯೆಗೆ ಕಾರಣವಾಗಿದೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತ ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವ ಬೆಸ್ಕಾಂನ ಒಂದು ವಿದ್ಯುತ್ ಕಂಬ ನೆಲಕ್ಕುರುಳಿರುವಂಥದ್ದು. ಗಾಳಿಗೆ ಈಗಾಗಲೇ ಕೂಡ ಸಾಕಷ್ಟು ಮರಗಳು ನೆಲಕ್ಕೆ ಉರುಳಿರುವಂಥದ್ದು. ಬೃಹತ್ ಮರಗಳು ನೆಲ ಕಚ್ಚಿವೆ, ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿವೆ, ಮನೆಗೆ ಮೋರಿ ನೀರು ನುಗ್ಗಿ ಗಬ್ಬು ನಾರ್ತಿದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆಯ ಅವಾಂತರ ಮುಂದುವರೆದಿದೆ. ಬಿರುಗಾಳಿ ಮಳೆಗೆ 70ಕ್ಕೂ ಹೆಚ್ಚು ಮರಗಳು ಧರೆಗೆ. ಕೂದಲೆಳೆ ಅಂತರದಲ್ಲಿ 4 ಬಚಾವ್. ಬೆಳಗ್ಗೆ ಎಲ್ಲ ತಾಪಮಾನ ಧಗಧಗ ಅಂದ್ರೆ ಸಂಜೆ ಆಗ್ತಿದಂತೆ ಇಡೀ ಸಿಟಿ ಕೂಲ್ ಆಗ್ತಿದೆ. ಸೂರ್ಯ ಮರೆಯಾಗ್ತಿದ್ದಂತೆ ಬೆಂಗಳೂರು ಮಳೆಯಲ್ಲಿ ಮೆಂದೇಳ್ತಿದೆ. ಗುರುವಾರ ರಾತ್ರಿ ಸುರಿದ ಮಳೆ ಅವಾಂತರಗಳಿಗೆ ಕಾರಣವಾಗಿದೆ. ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ಅದೃಷ್ಟವಶಾತ್ ಮರ ಪಕ್ಕದಲ್ಲಿ ಬಿದ್ದಿರುವಂಥದ್ದು. ಮನೆಯ ಮೇಲೆ ಅಂದರೆ ಈ ಶೆಡ್ ಏನಿದೆ, ಶೆಡ್ನ ಮೇಲೆ ಬಿದ್ದಿದ್ರೆ ರಾಯಚೂರಿನಿಂದ ಇಲ್ಲಿ ಕೂಲಿ ಕೆಲಸಕ್ಕೆ ಅಂತ ಬಂದಿದ್ದಂಥ 4 ಜನರು ಅಂದರೆ ಗಂಡ ಹೆಂಡತಿ 2 ಮಕ್ಕಳೇನಿದ್ದಾರೆ ಅವರು ನಿಜವಾಗ್ಲೂ ಕೂಡ ಪ್ರಾಣವನ್ನು ಕಳೆದುಕೊಳ್ತಿದ್ರು. ನಗರದಲ್ಲಿ ಬಿರುಗಾಳಿ ಮಳೆಗೆ 70ಕ್ಕೂ ಹೆಚ್ಚು ಮರಗಳು ಧರೆಗುರುಳಿವೆ. 171 ಮರಗಳ ರೆಂಬೆ ಕೊಂಬೆಗಳು ಮುರಿದು ಬಿದ್ದಿವೆ. ನಾಗರಬಾವಿ ಆರ್ಆರ್ ನಗರ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ನಾಗರಬಾವಿಯ NGF ಲೇಔಟ್ 9ನೇ ಕ್ರಾಸ್ನಲ್ಲಿ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ಈ ವೇಳೆ ವಿದ್ಯುತ್ ಕಂಬ ಕಟ್ಟಾಗಿ ನೆಲ ಕಚ್ಚಿದೆ. ಶೆಡ್ನಲ್ಲಿ ವಾಸವಿದ್ದ ರಾಯಚೂರು ಮೂಲದ 4 ಕೂಲಿ ಕಾರ್ಮಿಕರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಇದು 3 ದಿನ ಆಯ್ತು ಸರ್ ಬಿದ್ದಿಗೆಸಿ. ಹೇಳಿದ್ರಿ ಏನು ಒಬ್ರು ತಲೆ ಕೆಡ್ಸಿಂತಿಲ್ಲ ಸರ್. ರಾತ್ರಿ ಮಲ್ಕೊಂಡಿದ್ದೀವಿ ಸರ್, ನೋಡಿಲ್ಲ. ಅದು ಎಲ್ಲ ಬಿದ್ದ ಮೇಲೆ ಬಂದಿದೆ ಸರ್. ಅದು ಅದ್ರ ಮೇಲ್ಗಿನ ಬಿದ್ದಿದ್ರೆ ನಾವು ಎಲ್ಲ ಹೋಗಿರ ಸರ್ ಇಷ್ಟೊತ್ತಿಗೆ. ನಾಗರಬಾವಿಯ ನೃಪತುಂಗ ನಗರದಲ್ಲಿ 10ಕ್ಕೂ ಹೆಚ್ಚು ಮರಗಳು ಸಾಲು ಸಾಲಾಗಿ ಮುರಿದು ಬಿದ್ದಿವೆ. ಮರದ ಕೆಳಗೆ ಪಾರ್ಕ್ ಮಾಡಿದ ಕಾರುಗಳ ಗಾಜು ಪುಡಿ ಪುಡಿಯಾಗಿದೆ. ರಸ್ತೆಯಲ್ಲಿ ಮರದ ರೆಂಬೆ ಕೊಂಬೆಗಳು ಬಿದ್ದಿದ್ದು ಇಡೀ ದಿನ ಸಂಚಾರ ಬಂದಾಗಿತ್ತು. ಸುತ್ತಮುತ್ತ ಈ ಒಂದು ಏರಿಯಾ ಏನಿದೆ, ಈ ಏರಿಯಾದಲ್ಲಿದ್ದಂಥ 10ರಿಂದ 15ಕ್ಕೂ ಹೆಚ್ಚು ಮರಗಳು ಈಗಾಗಲೇ ಕೂಡ ಧರೆಗೆ ಉರುಳಿರುವಂಥದ್ದು. ಈ ಒಂದು ಏರಿಯಾದ ನಿವಾಸಿಗಳಿಗೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಿರುವಂಥದ್ದು. ಯಾಕೆ ಅಂತ ಕೇಳಿದ್ರೆ ಬುಧವಾರದಿಂದಲೂ ಕೂಡ ಈ ಮರ ರಸ್ತೆಯಲ್ಲೇ ಬಿದ್ದಿರುವಂಥದ್ದು. ಚಾಮರಾಜಪೇಟೆಯಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಬಿನ್ನಿ ಮಿಲ್ ಬಳಿಯ ಖಾಸಗಿ ಅಪಾರ್ಟ್ಮೆಂಟ್ನಿಂದ ಹರಿಯುವ ನೀರು ಗೋಡೆಯಿಂದ ಸೋರಿ ಮನೆಗೆ ಎಂಟ್ರಿ ಆಗಿತ್ತು. ನಿವಾಸಿಗಳು ರಾತ್ರಿಯೆಲ್ಲ ಜಾಗರಣೆ ಮಾಡುವಂತಾಯಿತು. ಇದರಿಂದ ರೊಚ್ಚಿಗೆದ್ದ ನಿವಾಸಿಗಳು ಅಪಾರ್ಟ್ಮೆಂಟ್ ಮುಂದೆ ಆಕ್ರೋಶ ಹೊರಹಾಕಿದ್ರು. ಇನ್ನು ಕೋಟ್ಯಾಂತರ ರೂಪಾಯಿ ಸುರಿದು ನಿರ್ಮಾಣ ಮಾಡಿರೋ ದೇವನಹಳ್ಳಿ ಏರ್ಪೋರ್ಟ್ ಮಳೆಗೆ ತೊಯ್ದು ತೊಪ್ಪೆಯಾಗಿದೆ. KIAB ಟರ್ಮಿನಲ್ 2ರ ಲಗೇಜ್ ಬೇ ಬಳಿ ನೀರು ಸೋರ್ತಿತ್ತು. ಭಾರಿ ಗಾಳಿ ಮಳೆ ಹಿನ್ನೆಲೆಯಲ್ಲಿ ರನ್ವೇ ಕ್ಲಿಯರೆನ್ಸ್ ಇಲ್ಲದ ಕಾರಣ 18ಕ್ಕೂ ಅಧಿಕ ವಿಮಾನಗಳು ಬೇರೆಡೆಗೆ ಡೈವರ್ಟ್ ಆದವು. ನೆಲಮಂಗಲ ತಾಲೂಕಿನ ಸೋಲ್ದೇವನಹಳ್ಳಿಯ ಕೆಂಚಪ್ಪ ಎಂಬುವರ ಮನೆಯ ಶೀಟ್ಗಳು ಗಾಳಿ ಮಳೆಗೆ ಹಾರಿ ಹೋಗಿವೆ. ಇನ್ನು ಸಂಜೆ ಆಗ್ತಿದ್ದಂತೆ ಪೀಣ್ಯ, ದಾಸರಳ್ಳಿ, ಮಲ್ಲಸಂದ್ರ ಸುತ್ತಮುತ್ತ ಜೋರು ಮಳೆಯಾಯಿತು. ವಾಹನ ಸಂಚಾರ ವ್ಯತ್ಯಯವಾಯಿತು. ಕಿರಣ್ ಸೂರ್ಯ, TV9 ಬೆಂಗಳೂರು.